ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕಾ? ಇಡೀ ದೇಶನೇ ಹೇಳ್ತಾಳೆ ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ. ಹಾಯ್, ಏನು ರೆಡಿ ಆಗಿಬಿಟ್ಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಮ್ಮ ಸ್ಕೂಲಲ್ಲಿ ಏನೋ ಸ್ಪೆಷಲ್ ಇದೆ. ಅದೇನೆಂದರೆ ನಮ್ಮ ಸ್ಕೂಲ್ದು ಆ್ಯನ್ಯುವಲ್ ಡೇ. ಇವತ್ತು ಈ ಸಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು 10th ಇಯರ್ ಅಲ್ವಾ. ನಮ್ಮ ಸ್ಕೂಲ್ ಕಟ್ಟಿ 10th ಇಯರ್ 10 ಇಯರ್ಸ್ ಕಂಪ್ಲೀಟ್ ಆಯಿತು ಈ ಇಯರ್ಗೆ. ಅದಕ್ಕೆ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ನಾನು ಏನೇನು ಪರ್ಫಾರ್ಮೆನ್ಸ್ ಕೊಡ್ತೀನಿ, ಏನೇನು ಮಾಡ್ತೀನಿ ಅಂತ ನೋಡ್ಬೇಕು ಅನಿಸ್ತಾ ಇದೆ ಅಲ್ಲ. ನೋಡ್ತಾ ಇದ್ದೀವಿ ವಿಡಿಯೋನ, ನಿಮಗೆಲ್ಲ ಗೊತ್ತಾಗುತ್ತೆ. ದೇಶಾನಿ ಆ್ಯನ್ಯುವಲ್ ಡೇ ಇದೆ, 10 ಇಯರ್ದು ಸ್ಕೂಲ್ ಡೇ ಇದೆಯಂತೆ. ಸೊ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಒಂದು 20 ಡೇಸಿಂದನೇ ಪಾಪ ಎಲ್ಲ ಟೀಚರ್ಸಿಂದ ಹಿಡಿದು ಚಿಲ್ಡ್ರನ್ಸ್ ಹಿಡಿದು ಎಲ್ಲ ಕಷ್ಟಪಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಇದು ಎಲ್ಲ ಪ್ರಾಕ್ಟೀಸ್ಗಳು ಮಾಡ್ಕೊಂಡಿದ್ದಾರೆ. ಹೇಗೆ ಬರುತ್ತೆ ಏನು, ದೇಶನೇ ಏನೇನಾದ್ರು ಪರ್ಫಾರ್ಮ್ ಮಾಡ್ತಾ ಇದ್ದಿಲ್ಲ ಎಲ್ಲವೂ ನೋಡ್ತಾ ಇರಿ, ತೋರಿಸ್ತಾ ಇರ್ತೀನಿ. ಓಕೆ, ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ನೋಡಿ. ಇದು ದೇಶಾನಿ ಸ್ಕೂಲ್ ಎಂಟ್ರೆನ್ಸು. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ರೆಡಿ ಮಾಡಿದ್ದಾರೆ. ಕರೆಕ್ಟ್ ಟೈಮ್ಗೆ ಹೋದ್ವಿ. ಅವರು ಸ್ವಲ್ಪ 1 hour ಮುಂಚೆನೇ ಹೇಳಿದರು, ಯಾಕಂದರೆ ಎಲ್ಲ ಅಸೆಂಬಲ್ ಆಗೋಷ್ಟೊತ್ತಿಗೆ ಒಂದು ಬೇಕು ಅಂತ ಹೇಳಿ 5 ಗಂಟೆ ಅಂದರೆ 4:15 ಹೇಳಿದರು. ಸೊ ಆ ಟೈಮ್ಗೆ ಹೋದ್ವಿ ಎಲ್ಲ. ನೋಡಿ, ದೇಶಾನಿಗೆ ಇದೊಂದು ಡ್ರೆಸ್ಸು, ಮತ್ತೊಂದು ಡ್ಯಾನ್ಸ್ ಡ್ರೆಸ್ಸು ಮತ್ತೊಂದು ಕೊಟ್ಟಿದ್ದಾರೆ ಒಳಗೆ. ಸೊ ಮಕ್ಕಳೆಲ್ಲ ಖುಷಿಯಾಗಿ ಹೋಗ್ತಾ ಇದ್ದಾರೆ ನೋಡಿ. ಅವರ ಟೀಚರ್ಸು ಯಾರ್ಯಾರೋ ಮಾತಾಡ್ತಿದ್ದಾರೆ ದೇಶಾನಿ ಹತ್ರ. ನೋಡಿ, ಸ್ಕೂಲಲ್ಲಿ ಹಬ್ಬದ ವಾತಾವರಣ, ಒಂಥರ ಖುಷಿ. ದೇಶಾನಿಗಂತೂ ಒಂದು 15 ಡೇಸಿಂದ ಫುಲ್ ಖುಷಿ. ಓದೋದು ಸ್ವಲ್ಪ ಕಡಿಮೆ ಇತ್ತು ಆ ಟೈಮಲ್ಲಿ. ಡ್ಯಾನ್ಸು ಪ್ರೋಗ್ರಾಮ್ಸು ಪ್ರಾಕ್ಟೀಸು ಅಂತ ಹೇಳಿ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಗ್ರೌಂಡ್ ತುಂಬ ದೊಡ್ಡದಿದೆ. ಸೊ ಅಲ್ಲೇ ಪ್ರತಿ ಸಲಿನೂ ಅವರು ರೆಡಿ ಮಾಡ್ತಾರೆ ನೋಡಿ. ಎಂಟ್ರೆನ್ಸು ಎಲ್ಲ ಹೀಗಿದೆ. ಹೋಗ್ತಾ ಇದ್ದೀವಿ ನಾವು ಕೂಡ. ಮಕ್ಕಳಿಗೆಲ್ಲ ಅಲ್ಲಿ ಒಂದು ಕಡೆ ಬಿಡಬೇಕು ಅಂತ ಹೇಳಿದ್ರು. ಅವ್ರನ್ನೆಲ್ಲ ಅಲ್ಲಿ ಬಿಟ್ಟು ಇಲ್ಲಿ ಬಂದ್ವಿ. ಹಿಂದೆ ಎಲ್ಲ ಚಾರ್ಟ್ಸ್ ಅದು ಇದು ಕೂಡ ಇತ್ತು ನೋಡಿ. ದೇಶಾನಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನಾವು ಹೋಗಿ ಕೂತ್ಕೊಂಡ್ವಿ ನೋಡಿ. ಸ್ಟೇಜ್ ಮಾತ್ರ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. Happy evening to all. I am Tushara, the head girl of Aven International School. I am Kushal Sharma, head boy of Aven International School. Welcome to this extraordinary evening as we celebrate 10 years of triumph at annual day of Aven International School. Aven Dashasiri 2024, a celebration of dreams. Dashasiri symbolizes स्मरामि महागणपतं वसिष्ठवामदेवादिवन्दितं महागणपतं. ದೇವರ ಸ್ಮರಣೆ ನಂತರ ಅತಿಥಿಗಳ ಭಾಷಣ ಎಲ್ಲ ಮುಗಿಸಿದ್ರು. ನಂತರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡ್ರು. ಈ ಸ್ಕೂಲಲ್ಲಿ ಸ್ಪೆಷಲ್ಲಾಗಿ ಅವ್ರಿಗೆ ಸ್ಪೋರ್ಟ್ಸ್ ಡೇ ಅದು ಇದ್ರದ್ದು ಅವ್ರು ಗೆದ್ದಿರೋದೇ ಪ್ರೈಸ್ಗಳು ಅಲ್ದಿರ ಎಲ್ಲ ಕ್ಲಾಸಿಂದನೂ ಕೂಡ ಕೆಲವೊಂದು ಮಕ್ಕಳನ್ನ ಗುರುತಿಸಿ ಅವರ ಟ್ಯಾಲೆಂಟ್ನ ಆಧಾರದ ಮೇಲೆ ಅವರು ಅದನ್ನು ಗುರುತಿಸಿ ಯಾವ ಟ್ಯಾಲೆಂಟ್ ಅವರಲ್ಲಿದೆ ಅಂತ ಹೇಳಿ ಅವರು ಅದನ್ನು ಹೇಳಿ ಪ್ರೈಸ್ಗಳು ಕೊಡ್ತಾರೆ. ಅದನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸಿ ಅದ್ರ ಮೇಲೆ ಪ್ರೈಸ್ಗಳು ಕೊಡ್ತಾರೆ. ಇದೊಂದು ಒಳ್ಳೆ ಕಾನ್ಸೆಪ್ಟು ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಮಕ್ಕಳಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ಗಳನ್ನ ಗುರುತಿಸಿ ಆ ಟ್ಯಾಲೆಂಟ್ನ ಇನ್ನು ಮುಂದೆ ಪ್ರೋತ್ಸಾಹಿಸ್ತಾ ಅದಕ್ಕೆ ಅಂತ ಹೇಳಿ ಅವರು ಕೊಡಬೇಕಾದ್ರೆ ನಮಗೂ ಪೋಷಕರಿಗೂ ನೋಡೋಕ್ಕೂ ಖುಷಿಯಾಗುತ್ತೆ. ಮಕ್ಳಿಗೂ ಇನ್ನು ನಾವು ಮುಂದೆ ಹೀಗೆ ಮಾಡಬೇಕು ಅನ್ನೋದು ಕೂಡ ಅವ್ರಿಗೂ ಖುಷಿ ಇರುತ್ತೆ. ದೇಶನೂ ಕೂಡ ಈ ಟೈಮ್ ಯಾವ ಟ್ಯಾಲೆಂಟ್ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನನಗಂತೂ ಖುಷಿ ಆಯಿತು. ಲಾಸ್ಟ್ ಟೈಮ್ ಒಳಗೆ ಫಸ್ಟ್ ಪ್ರೈಸ್ ಬಂದಿತ್ತು, ಈ ಟೈಮು ಕೂಡ ಫಸ್ಟ್ ಪ್ರೈಸ್ ಬಂದಿದೆ. ನೋಡೋಣ ಬನ್ನಿ. Deshani exemplifies compassion and truthfulness, creating a welcoming classroom atmosphere. Her vibrant personality makes her a joy to be around. Mithali from grade 3. Mithali showcases creativity and curiosity in her project, always ಆ ಮಾತುಗಳನ್ನ ಕೇಳಿ ನನಗಂತೂ ಖುಷಿ ಆಯಿತು. ಮತ್ತೊಂದು ಕಡೆ ಹೆಮ್ಮೆ ಅನಿಸಿತು. ದೇಶಾನಿ ತಾಯಿಯಾಗಿ ನನಗೆ ಖುಷಿ, ಒಂದು ಗೌರವ ಅನ್ನಿಸ್ತು. ಯಾಕಂದರೆ ಈ ಕಾಲದಲ್ಲಿ ನನ್ನ ಮಗುನ ಒಂದು ಸಂಸ್ಕಾರಯುತ ದಾರಿಯಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಸಾರ್ಥಕ ಮನೋಭಾವನೆ ಕೂಡ ನನಗಿದೆ. ಯಾಕಂದರೆ ಈ ಕಾಲದಲ್ಲಿ
ಎಲ್ಲವನ್ನು ಕೊಡ್ಬೋದು. ಸಂಸ್ಕಾರ ಅನ್ನೋದು ಮಕ್ಕಳಲ್ಲಿ ಬರ್ತಿಲ್ಲ. ಅದನ್ನು ನಾನು ಕೊಡೋದಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಆ ದಾರಿಲಿ ನನ್ನ ಮಗು ಕೂಡ ಕಲಿತಿದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದಕ್ಕೆ ಇದೇ ಉದಾಹರಣೆ ಅಂತಲೂ ಕೂಡ ನಾನು ಹೇಳ್ಬೋದು. ನೋಡಿ, ನೆಕ್ಸ್ಟ್ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಮಕ್ಕಳದು. ದೇಶಾನಿ ಅದರೊಳಗೆ ಒಂದು ಡ್ಯಾನ್ಸ್ ಹಾಗೂ ಆ್ಯಲಿಸ್ ಇನ್ ದ ವಂಡರ್ಲ್ಯಾಂಡ್ ಅನ್ನೋ ಒಂದು ಇಂಗ್ಲೀಷ್ನ ಕಥೆಯಲ್ಲಿ ದೇಶಾನಿದು ಮೇಯ್ನ್ ಪಾತ್ರ ಆ್ಯಲಿಸ್ ಅನ್ನೋ ಪಾತ್ರ ಮಾಡಿದ್ದಾಳೆ. ಆ್ಯಲಿಸ್ ಅನ್ನೋ ಒಂದು ಹುಡುಗಿ ತನ್ನ ಇಮ್ಯಾಜಿನೇಷನಲ್ಲಿ ಹೋಗಿ ಏನನ್ನೆಲ್ಲ ನೋಡ್ತಾಳೆ, ಯಾರನ್ನೆಲ್ಲ ಮೀಟ್ ಮಾಡ್ತಾಳೆ, ಪ್ರಾಣಿಗಳ ಜೊತೆ, ರಾಣಿ ಅವ್ರನ್ನೆಲ್ಲ, ಕ್ವೀನ್ನೆಲ್ಲ ಹೇಗೆ ಮೀಟ್ ಮಾಡ್ತಾಳೆ, ಅವ್ರ ಜೊತೆ ಹೇಗೆ ಅವಳು ಮಾತುಕತೆ ನಡೆಸ್ತಾಳೆ ಅನ್ನೋ ಒಂದು ಕಥಾಹಂದರ ಇದು. ತುಂಬ ಚೆನ್ನಾಗಿ ಮಾಡಿದ್ಲು ದೇಶಾನಿ. ಅಲ್ಲಿ ದೊಡ್ಡ ಮಕ್ಕಳೇ ಸ್ಟೇಜ್ ಫಿಯರಲ್ಲಿ ಸ್ವಲ್ಪ ಭಯಪಟ್ಟರು. ಆದರೆ ದೇಶಾನಿಗೆ ಈ 9ನೇ ವಯಸ್ಸಿಗೆ ಯಾವುದೇ ಸ್ಟೇಜ್ ಫಿಯರ್ ಇಲ್ದಿರ ಆರಾಮಾಗಿ ಹೇಳ್ತಿದ್ದಾಳೆ. ಅಂದರೆ ನನಗಂತೂ ಖುಷಿ ಆಯಿತು. ಅವಳು ಆರಾಮಾಗಿ ಎಲ್ಲ ಸ್ಟೇಜ್ ಪರ್ಫಾರ್ಮ್ಗಳು ಕೊಡ್ತಾಳೆ ಮುಂದಕ್ಕೆ ಅನ್ನೋ ಕಾನ್ಫಿಡೆಂಟ್ ಕೂಡ ನನಗೂ ಬಂತು. ನೋಡೋಣ ಬನ್ನಿ ಹೇಗೆಲ್ಲ ಮಾಡಿದ್ದಾಳೆ, ಹೇಗೆಲ್ಲ ಮಾತಾಡಿದ್ದಾಳೆ ಅನ್ನೋದನ್ನು. ಆ್ಯಲಿಸ್ನ ಪಾತ್ರ ಕಥೆಯ ಮಧ್ಯೆ ಬಂದು ಅವಳು ಮಾತಾಡ್ತಕ್ಕಂಥ ಸಂದರ್ಭಗಳು ಹಾಗೆಲ್ಲ ಬಂದು ದೇಶಾನಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ನೋಡೋಣ ಬನ್ನಿ ಹೇಗೆ ಮಾಡಿದ್ದಾಳೆ, ಏನೇನು ಮಾತಾಡಿದ್ದಾಳೆ ಅನ್ನೋದನ್ನ ನಾವು ಕೂಡ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಪ್ರೊನೌನ್ಸ್ ಮಾಡೋದ್ಲು, ಇಂಗ್ಲೀಷ್ ಪ್ರೊನೌನ್ಸ್ನ ತುಂಬ ಚೆನ್ನಾಗಿ ಮಾತಾಡೋದ್ಲು. ನೋಡೋಣ ಬನ್ನಿ ಹೇಗೆಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಪಾರ್ಟಲ್ಲಿ ದೇಶಾನಿದು ಮಾತ್ರ ಹಾಕಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಎಲ್ಲ ಮಕ್ಕಳದ್ದು ಸೇರಿಸಿ ನಾನು ಹಾಕ್ತೀನಿ. ಈಗ ದೇಶಾನಿದು ಪಾರ್ಟ್ ಮಾತ್ರ ಈ ಪಾರ್ಟಲ್ಲಿ ನೋಡಿ ನೀವು. I can't believe I'm graduating. Alice, I can't believe I'm graduating. It was awesome. You're going to do amazing things, Lisa. I'm worried about you. What are your plans? I want to help others, but how? You will find your path. You're kind, smart, keep exploring. Thanks, Lisa. You have always believed in me. Alice, what do you want to be when you grow up? Somewhere. Rather, I should.
game. Close your eyes and imagine the illa ma'am editor. Hey Alice, let's play a game. Hey Alice, let's play a game. Close your eyes and imagine the magical world. Okay. Okay. Picture yourself standing in a beautiful garden. What do you see? I see flowers, trees, and a sparkling river. What's happening in this garden? Is anyone with you? Yes, imagine. Yes, the white rabbit's rushing by saying, "You're late, you're late." Where does the rabbit lead you? Down, imagine. Down a rabbit hole? Honey. We're having a party, or is it a nightmare? Alice laughs. I'm not sure. Excellent. Sanity is overrated. Now pour yourself some tea. What's special about the tea? It changes flavor and reality. Wow, that's amazing. Join the madness.
The tea party erupts into laughter and chaos. This tea party is absolutely awesome. Glad you're enjoying it, but you want to leave, don't you? Yes, I want to find my way out. The exit, strictly business. Meet the Tweedledee and Tweedledum and solve their riddles. Twins? What's special about them? They're masters of riddles. Solve the riddles that reveal the path. Riddles? Sounds like fun. Beware, Alice. Their riddles are peculiar. Alice bids farewell to the Mad Hatter and exits the tea party. Alice meets Tweedledee and Tweedledum dressed identically. Welcome, Alice. We have been expecting you. Yes, we have. Solve our riddles to find the way out. I'm ready. What's the first riddle? Here it is. What can be broken but never held? Alice thinks. Is it a promise? Very good. You are halfway there. Next riddle. What has a head but never weeps? Alice thinks. Is it a river? Excellent. You are getting close. Final riddle. What goes up but never comes down? Alice thinks. Is it your age? Well done. You have solved them all. Now come, follow her. The twins lead Alice to a beautiful garden near the Queen's palace. Welcome to the Queen's garden, where beauty meets obedience. What is she like? Scary and mean. The Queen's voice is heard and they quickly return to work. We merged red and white. Who is this girl? I'm Alice. The kids will choose you. It's a towel. Prove your strength. I want to go home. The kids will choose you. Alice takes on challenges to find the scepter. You won, Alice. Now give it to the rightful owner. Alice passes the scepter to the queens. Uncle Edward's redemption. What to do with Uncle Edward? Kindness isn't weakness. Uncle Edward promises to mend his ways. Everyone celebrates their unity and Alice feels grateful for her journey. Final scene. Alice's future. ನೋಡಿ, ಇಷ್ಟು ಪಾತ್ರ ದೇಶಾನಿ ಇದು ಕಡೆಯಿಂದ ಇತ್ತು. ಆಲಿಸಿಂದ ವಂಡರ್ಲ್ಯಾಂಡ್ ಆ್ಯಂಡ್ ಅದರಲ್ಲೇ ಒಂದು ಸಾಂಗ್ ಎರಡು ಕೂಡ ಮಾಡಿ ಬಂದು ಕೂತ್ಲು. ತುಂಬ ಚೆನ್ನಾಗಿ ಮಾಡಿದ್ಲು, ಧೈರ್ಯವಾಗಿ ಮಾಡಿದ್ಲು. ಸೊ ನೆಕ್ಸ್ಟು ನೋಡ್ತಾ ಇದ್ವಿ. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ಲು. 1 to 7th ಒಂದು ಆಲಿಸಿಂದ ವಂಡರ್ಲ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಸು ಎಲ್ಲ ಪ್ರತಿಯೊಂದು ಇತ್ತು. 8th ಇಂದ ಹೈಸ್ಕೂಲು 10th ಮಕ್ಕಳಿಗೆ ಎಲ್ಲ ಕನ್ನಡದ ಬಗ್ಗೆ, ಕನ್ನಡದ ನಾಟ್ಯಗಳ ಬಗ್ಗೆ, ಕನ್ನಡ ನೃತ್ಯ ಸಂಗೀತದ ಬಗ್ಗೆ ಇತ್ತು. ಅದನ್ನೆಲ್ಲವೂ ಕೂಡ ನಿಮಗೆ ನೆಕ್ಸ್ಟು ಪಾರ್ಟ್ 2 ತೋರಿಸ್ತೀನಿ. ಇದು ಪೂರ್ತಿ ದೇಶಾನಿದು ಪಾರ್ಟ್ 1 ಮುಗೀತು ನೋಡಿ. ಈ ರೀತಿಯಾಗಿ ನಮ್ಮ ದೇಶಾನಿ ಸ್ಕೂಲ್ ಡೇ ಆಯಿತು. ಫುಲ್ ನಮಗಂತೂ ಖುಷಿ ಆಯಿತು ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.